ಆಮೇಲೆ ಅದ್ರಲ್ಲಿ ಪ್ಯಾಟರ್ನ್ ಇದೆಯಲ್ಲ. ಯೂಶಲಿ ಚಿಕ್ಕಪೇಟೆಯಲ್ಲಿ ನಿಮಗೆ ಅಲ್ಲಿ ಪ್ರಾಪರ್ಟಿ ಏನೋ ಚೆನ್ನಾಗಿದೆ ಅನಿಸ್ತು. ರೈಸ್ ಜೊತೆ ಆಗ್ಬೋದು, ಸಖತ್ ಮೂಡ್ ಔಟ್ ಆಗಿಬಿಡ್ತು ನನಗೆ ಬೆಳಗ್ಗೆನೆ. ಪುದೀನ ರೈಸ್ ಮಾಡೋಕ್ಕೆ ಪುದೀನ ತುಂಬ ಕ್ಯಾಲರೀಸ್ ಇರುತ್ತೆ. ಈ ಸ್ಯಾಲಡ್ಗೆ ಬೇಕಿದ್ರೆ ಹಾಯ್ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬಂದು 27th of June 2:30 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಬಂದು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಇಲ್ಲಿರೋದಾದರೆ, ನನ್ನ ಹೆಸರು ಸಂಧ್ಯಾ. ನಾನು ಬಂದು ಬ್ಯೂಟಿ, ಲೈಫ್ ಸ್ಟೈಲ್, ಕುಕಿಂಗ್ ಈ ಥರ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಚಿಕ್ಕಪೇಟೆಗೆ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ, ಚಿಕ್ಕಪೇಟೆಯಲ್ಲಿ ನಾನು ಒಂದು ಔಟ್ಫಿಟ್ ಅಂದರೆ ನಮ್ಮಮ್ಮನ ಒಂದು ಸಾರಿ ಒಂದು ಬ್ಲಂಡರ್ ಮಾಡಿದ್ದೀನಿ. ಸೊ ಅದನ್ನು ಒಂದು ಔಟ್ಫಿಟ್ ಫ್ರಮ್ ಎ ಸ್ಕ್ರಾಚ್ ಕಂಪ್ಲೀಟ್ಲಿ ಔಟ್ಫಿಟ್ ನಾನೇ ರೆಡಿ ಮಾಡ್ಕೋಬೇಕು ಅಂತ ಇದ್ದೀನಿ. ಅದನ್ನು ಸಪ್ರೇಟ್ ವಿಡಿಯೋ ಆಗಿ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಏನಾದ್ರು ನಮ್ಮಮ್ಮನ ಸೀರೆ ಸ್ಟೋರಿ ಅದೆಲ್ಲ ನಾನು ಆ ವಿಡಿಯೋ ನಾನು ಶೇರ್ ಮಾಡ್ತೀನಿ. ಸೊ ಅದಲ್ಲದೆ ಸ್ಟುಡಿಯೋಗೆ ಕರ್ಟನ್ಸ್ ಮತ್ತು ಸ್ವಲ್ಪ ಫ್ಯಾಬ್ರಿಕ್ಸ್ಗಳನ್ನ ನೋಡಬೇಕಿತ್ತು. ಹಾಗೆ ಸ್ವಲ್ಪ ಬೇಸಿಕ್ ಮಟೀರಿಯಲ್ SP ರೋಡ್ ಈ ಸೈಡ್ ಹೋಗಬೇಕಿದೆ ನನಗೆ. ಸೊ ನನ್ನ ಜೊತೆ ಭವ್ಯ ಇದ್ದಾರೆ ಇವತ್ತು. ನಾನು ಭವ್ಯ ಇಬ್ಬರು ಹೋಗ್ತಾ ಇದ್ದೀವಿ. ಅವರು ಇಲ್ಲೇ ಇದ್ದಾರೆ, ಮನೆಗೆ ಬಂದಿದ್ದಾರೆ. ಸೊ ಚಿಕ್ಕಪೇಟೆ ಹೆಂಗಿರುತ್ತೆ ಇವತ್ತು? ಗುರುವಾರ ರಶ್ ಇರುತ್ತಂತೆ. ಸೊ ನನಗೆ ತುಂಬ ಕ್ರೌಡೆಡ್ ಪ್ಲೇಸ್ ಅಂದರೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಸೊ ಯೂಶ್ವಲಿ ನಾನು ತುಂಬ ಕಮ್ಮಿ ಈ ಥರ ಟೈಮಲ್ಲಿ ಹೋಗೋದು. ಒಂದು ಏನಂದರೆ ಇವತ್ತು ವೀಕೆಂಡ್ ಅಲ್ಲ, ಬಟ್ ಫಿಂಗರ್ ಕ್ರಾಸ್ ಕ್ರೌಡ್ ಕಮ್ಮಿ ಇದ್ದರೆ ಒಳ್ಳೆ ಶಾಪಿಂಗ್ ಮಾಡ್ತೀವಿ. ಅಲ್ಲಿ ಏನೇನು ಸಿಗುತ್ತೆ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ನಾನು ತುಂಬ ಸತಿ ಹೋಗಿಲ್ಲ ಚಿಕ್ಕಪೇಟೆಗೆ, ನನಗೂ ಒಂದು ನ್ಯೂ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ ಇದು. ಸೊ ಐ ಆಮ್ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ಚಿಕ್ಕಪೇಟೆ ಟುಡೇ. ಅದು ಬಿಟ್ಟು ಬೇರೆ ಎಲ್ಲರೂ ಹೋದರೆ ತೋರಿಸಿ. ಹಾಗೆ ನಾನು ಒಂದು ಬ್ಲೌಸ್ ಸ್ಟಿಚ್ ಕೊಡಬೇಕು ಸಿಂಪಲ್ ಆಗಿ. ಹೊಸ ಟೇಲರ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಆ ಡೀಟೇಲ್ಸ್, ಆ ಟೇಲರ್ ನೀಟಾಗಿ ಸ್ಟಿಚ್ ಮಾಡಿದ್ರೆ ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಅವ್ರ ಕಾಂಟ್ಯಾಕ್ಟ್ ಕೂಡ ಶೇರ್ ಮಾಡ್ತೀನಿ. ಸ್ಲೀವ್ಲೆಸ್ ಅಂತಂದರೆ ನಿಮಗೆ ಸಣ್ಣ ಕಟ್ಟಿನ ಇಲ್ಲಿ ಶೋಲ್ಡರ್ ಇದು ವಿ ನೆಕ್ಕಲ್ಲೇ ಹೋಗ್ಬಿಡಿ. ಕೆಳಗಿದ್ದೀನಿ ಯೂಶ್ವಲಿ ನಾನು ನಾರ್ಮಲಾಗಿ ಏನು ತೊಗೋತೀನಿ. ಆಮೇಲೆ ಅದ್ರಲ್ಲಿ ಪ್ಯಾಟರ್ನ್ ಇದೆಯಲ್ಲ, ಅದಕ್ಕೆ ಹೇಗೆ ಬೇಕೋ ಆ ಥರ ಮಾಡ್ಕೊಡ್ತೀನಿ. ಥ್ಯಾಂಕ್ಫುಲಿ ಮಟಿಕೆರೆಯಲ್ಲಿ ಬ್ಲೌಸ್ ಸ್ಟಿಚಿಗೆ ಕೊಟ್ಟು ಇಲ್ಲಿ ಯಾವುದೇ ಕ್ರೌಡ್ ಇರಲಿಲ್ಲ, ಬಟ್ ಪವರ್ ಇಶ್ಯೂ ಇತ್ತು, ಆದರೂ ಮ್ಯಾನೇಜ್ ಮಾಡಿದ್ವಿ. ಅದಾದಮೇಲೆ SP ರೋಡ್ಗೆ ಹೋದ್ವಿ. ಸೊ ನನಗೊಂದು ಮೈಕ್ ತೊಗೋಬೇಕಿತ್ತು, ಸೊ ದಟ್ ನಿಮಗೆಲ್ಲ ಒಂದು ಬೆಟರ್ ಕ್ವಾಲಿಟಿ ಆಡಿಯೋ ಇರುತ್ತೆ ಅಂತ. ಇಲ್ಲಿ 3-4 ಶಾಪ್ ನೋಡಿದ್ವಿ, ಆದರೂ ನನ್ನ ಐಫೋನಿಗೆ ಕನೆಕ್ಟ್ ಆಗ್ತಿರ್ಲಿಲ್ಲ ಅದು. ಸೊ ಅಲ್ಲಿ ಕೊಟ್ಟಿರೋ ಮ್ಯಾನ್ಯೂಲಲ್ಲಿದ್ದ ಇನ್ಸ್ಟ್ರಕ್ಷನ್ಸ್ ನಾವು ಟ್ರೈ ಮಾಡಿದ್ವಿ, ಆಗಲಿಲ್ಲ. ಬಟ್ ನೆಕ್ಸ್ಟ್ ಶಾಪಲ್ಲಿ ಹೋಗಿ ಟ್ರೈ ಮಾಡಿದ್ವಿ. ಆ ಮ್ಯಾನ್ಯೂಲ್ ಅಪ್ಲಿಕೇಬಲ್ ಆಗಲ್ಲ. ಸೊ ಐಫೋನ್ಸ್ಗೆ ಡೈರೆಕ್ಟ್ ಇನ್ಸರ್ಟ್ ಮಾಡಿದ್ರೆ ಬ್ಲೂಟೂತ್ ಆನ್ ಮಾಡಿ ಇಟ್ ಕನೆಕ್ಟ್ಸ್. SP ರೋಡ್ ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಬರೋಷ್ಟರಲ್ಲಿ ಟೈಮ್ ಬಂದು 4:45 ಆಗಿತ್ತು. ಯಾಕೋ ಇವತ್ತು ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಚಿಕ್ಕಪೇಟೆಯಲ್ಲಿ. ಸೊ ನಾನು ಸ್ಟುಡಿಯೋಗೆ ಕಸ್ಟಮೈಸ್ ಮಾಡಿಸಿರೋ ಕರ್ಟನ್ ಅವ್ರ ಶಾಪಿಗೆ ಹೋಗಬೇಕಿತ್ತು. ಅಲ್ಲಿ ಕರ್ಟನ್ ಮೆಟೀರಿಯಲ್ ಮತ್ತು ಕಾರ್ಪೆಟ್ಸ್ ನೋಡಬೇಕಿತ್ತು, ಬಟ್ ಹೋಗೋಕ್ಕಾಗಲೇ ಇಲ್ಲ. ಇವತ್ತು ಯಾಕೋ ಸಿಕ್ಕಾಬಟ್ಟೆ ಕ್ರೌಡ್ ಅನಿಸ್ತಿತ್ತು ಚಿಕ್ಕಪೇಟೆ. ಯೂಶ್ವಲಿ ಚಿಕ್ಕಪೇಟೆಯಲ್ಲಿ ನಿಮಗೆ ಬಾರ್ಗೇನ್ ಮಾಡೋಕ್ಕೆ ಬರೋದು, ಆದರೆ ಒಳ್ಳೆ ಮಟೀರಿಯಲ್ ಕಲೆಕ್ಷನ್ಸ್ ಹಾಗೆ ಡಿಸೈನ್ಸ್ ವೇರಿಯೇಷನ್ಸ್ ಎಲ್ಲ ಸಿಗುತ್ತೆ. ಬಟ್ ಇವತ್ತು ನನ್ನ ಲಕ್ಕಿ ಡೇ ಆಗಿರಲಿಲ್ಲ. ಯಾವುದನ್ನೇ ಚೆಕ್ ಮಾಡಿದ್ರು ಪ್ರೈಸ್ ಸಿಕ್ಕಾಬಟ್ಟೆ ಹೇಳ್ತಾಯಿದ್ರು, ಮತ್ತು ಬಾರ್ಗೇನ್ ಮಾಡೋಕ್ಕೂ ಅವ್ರು ರೆಡಿ ಇರಲಿಲ್ಲ. ಅದ್ರ ಜೊತೆಗೆ ನನಗೆ ಬೇಕಾದಿದ್ದಂಥ ಮೆಟೀರಿಯಲ್ ಸಿಕ್ಕಲಿಲ್ಲ. ಸ್ವಲ್ಪ ಲೇಸ್ ಮತ್ತು ಅದು ಇದು ಸಿಕ್ತು. ಸ್ಟ್ರೀಟ್ ಶಾಪಿಂಗ್ ಮಾಡೋರು ದಯವಿಟ್ಟು ಮೇಕಪ್ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಈ ಥರ ಶಾಪ್ಸಲ್ಲಿ ಖಂಡಿತ ತೊಗೋಬೇಡಿ. ಸೊ ನೀವು ಕಮ್ಮಿ ಅಂತ ತೊಗೊತೀರ, ಅದಾದಮೇಲೆ ನಿಮ್ಮ ಸ್ಕಿನ್ನಿಗೆ ಅದು ಮಾಡೋಂಥ ಡ್ಯಾಮೇಜ್ ಇಟ್ ಈಸ್ ಗೋಯಿಂಗ್ ಟು ಬಿ ಲಾಂಗ್ ಲಾಸ್ಟಿಂಗ್. ರಿಪೇರ್ ಮಾಡೋದು ಕೆಲವು ಸತಿ ಕಷ್ಟ ಆಗುತ್ತೆ. ಯೂಶ್ವಲಿ ನಾನು ಚಿಕ್ಕಪೇಟೆಯಲ್ಲಿ ಈ ಥರ ಸ್ಟ್ರೀಟ್ ಶಾಪಿಂಗ್ ಆದಾಗ ಇಯರಿಂಗ್ಸ್, ಆಕ್ಸಸರೀಸ್ ಈ ಥರ ಪಿಕ್ ಮಾಡ್ತೀನಿ. ತುಂಬ ಶೀಕಾಗಿ ಚೆನ್ನಾಗಿರುತ್ತೆ. ಅದಾದಮೇಲೆ ರಾಜಾ ಮಾರ್ಕೆಟ್ಗೆ ಹೋದ್ವಿ. ಇಲ್ಲೆಲ್ಲ ಸಿಲ್ವರ್ ಅಥವಾ ಆ್ಯಂಟಿಕ್ ಜ್ಯುವೆಲರೀಸ್ ಈ ಥರದ್ದಿತ್ತು. ಇದನ್ನು ಸ್ವಲ್ಪ ನೋಡಿಕೊಂಡು ಹಾಗೇ ವಾಪಸ್ ಬಂದ್ವಿ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು June 29, 4:30 ಆಗಿದೆ. ನಾನು ಮೊನ್ನೆ ಚಿಕ್ಕಪೇಟೆಯಿಂದ ಬಂದಾಗಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅವತ್ತು ರೀಚ್ ಆಗೋಷ್ಟರಲ್ಲಿ 8:15 ಆಯಿತು. ನೆನ್ನೆ ಭವ್ಯ ಅವ್ರು ಬಂದರು ವರ್ಕ್ಗೆ. ಅವರು ಹೆಲ್ತ್ ಅಪ್ಸೆಟ್ ಆಗಿತ್ತು ಬರುವಾಗನೇ. ಅದಾದಮೇಲೆ ಐ ವಾಸ್ ಆಲ್ಸೋ ಫೀಲಿಂಗ್ ವೆರಿ ಲೆಥರ್ಜಿಕ್ ಟೈರ್ಡ್ ಆ ಥರನೇ ಇತ್ತು. ನನಗೂ ಕೂಡ ತುಂಬ ಜಾಸ್ತಿ ಏನೂ ಮಾಡೋಕ್ಕಾಗಿಲ್ಲ. ಅವ್ರು ನಿನ್ನೆ ಮಧ್ಯಾಹ್ನನೇ ಹೋದರು ಮನೆಗೆ. ಸೊ ಇವತ್ತು ಕೂಡ ರಜಾ ತೊಗೊಂಡಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿದ್ರಂತೆ. ಅವರಿಗೇನೋ ಸ್ಟಮಕ್ ಅಪ್ಸೆಟ್ ಹಾಗೆ ಸ್ಟಮಕ್ ಇನ್ಫೆಕ್ಷನ್ ಅಂತ ಹೇಳಿದ್ದಾರೆ. ಸೊ 1-2 ದಿನ ರೆಸ್ಟ್ ಮಾಡೋಕ್ಕೆ. ಸೊ ಇವತ್ತು ನಾಳೆ ಎಲ್ಲ ರೆಸ್ಟ್ ಮಾಡಿ ಪ್ರಾಬಬ್ಲಿ ಮಂಡೆಯಿಂದ ಬರ್ಬೋದು ವರ್ಕ್ಗೆ, ನೋಡೋಣ.
ಸೊ ನಾನು ಬಂದು ಇವಾಗ ಸ್ಟುಡಿಯೋಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸ್ಟುಡಿಯೋಗೆ ಹೋಗಿ ಒಂದು ಯೂಟ್ಯೂಬ್ ವಿಡಿಯೋ ಮತ್ತು ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಶೂಟ್ ಮಾಡಬೇಕು. ಸೊ ಅದನ್ನು ಮಾಡಿ ಮುಗಿಸ್ತೀನಿ. ನೋಡೋಣ ಹೇಗಾಗುತ್ತೆ, ಹೇಗೆ ಡೇ ಫ್ಲೋ ಅಂತ. ಅದಾದಮೇಲೆ ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಫೈನಲ್ಸ್ ಮ್ಯಾಚ್ ಕೂಡ ಇದೆ. ಸೊ ಅರುಣ್ ಹೇಳ್ತಿದ್ದಾರೆ ಅಲ್ಲೆಲ್ಲಾದರೂ ಊಟಕ್ಕೆ ಹೋಗೋಣ. ನಮ್ಮ ಸ್ಟುಡಿಯೋ ಪಕ್ಕದಲ್ಲೇ ತುಂಬ ರೆಸ್ಟೋರೆಂಟ್ ಇದೆ. ನನ್ನದು ಸ್ಟುಡಿಯೋ ಬೇಕಾಗಿರೋದು ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸಲ್ಲಿ. ಸೊ ನಿಮಗೆ ಫುಡ್ಗೆ ಮತ್ತು ಎಲ್ಲರೂ ಹ್ಯಾಂಗ್ಔಟ್ ಆಗೋಕ್ಕೆ ತುಂಬ ಪ್ಲೇಸಸ್ಗಳಿದೆ ಇಲ್ಲಿ. ಸೊ ಇಲ್ಲೇ ಒನ್ ಆಫ್ ದ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳಿದ್ದಾರೆ. ನೋಡೋಣ ಹೇಗೆ ಡೇ ಫ್ಲೋ ಹೋಗುತ್ತೆ. ಸ್ಟುಡಿಯೋಗೆ ಹೋಗೋಕ್ಕಿಂತ ಮುಂಚೆ ಬ್ಯಾಂಕಿಗೆ ಹೋಗಿ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದನ್ನು ಮುಗಿಸ್ಬೇಕಿತ್ತು. ಬ್ಯಾಂಕಿಗೆ ಹೋದರೆ ಬರೀ ವೇಟಿಂಗೇ ಆಯಿತು. ಇವತ್ತು ಇಲ್ಲೇ ಆಲ್ಮೋಸ್ಟ್ 1.5 ಅವರ್ ಮೇಲೆ ಟೈಮ್ ಹೋಗ್ಬಿಡ್ತು. ಸೊ ಶೂಟ್ ಮಾಡೋಕ್ಕೆ ಆಗಲೇ ಇಲ್ಲ. ಹಾಯ್, ಟೈಮ್ ಬಂದು 7:30 ಆಗಿದೆ. ಬಟ್ 8 ಗಂಟೆ ಆಗಿದೆ ಟೈಮ್ ಬಂದು. ನಾನು ಇವತ್ತು ಪ್ಲ್ಯಾನ್ ಮಾಡಿದ ಥರ ಶೂಟ್ ಮಾಡೋಕ್ಕಾಗಲಿಲ್ಲ. ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು. ಬ್ಯಾಂಕಿಗೆ ಹೋಗಿದ್ದೆ, ಅಲ್ಲೇ ಸ್ವಲ್ಪ ಟೈಮ್ ಸ್ಟ್ರೆಚ್ ಆಯಿತು. ಬರೋಷ್ಟೊತ್ತಿಗೆ 5:45 ಆಗಿತ್ತು. ಬಂದಮೇಲೆ ಚಿಯಾ ಸೀಡ್ ಪುಡಿಂಗ್ ತಿಂದು ಬ್ಯಾಕ್ ಪೇಯ್ನ್ ಇತ್ತು ಸ್ವಲ್ಪ, ಮತ್ತು ಟೈಮ್ ತುಂಬ ಕಮ್ಮಿ ಇತ್ತು ಶೂಟ್ ಮಾಡಲಿಕ್ಕೆ. ನಾನು ಆಗಲೇ ಹೇಳ್ದಂಗೆ ಮ್ಯಾಚಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ ಹೊರಗಡೆ ಹೋಗೋಕ್ಕೆ ಅಂತ. ಸೊ 7:30-8 ಗಂಟೆಗೆ ಮ್ಯಾಚ್ಗೆ ಹೋಗಬೇಕಾಗಿದ್ದರಿಂದ ನಾನು 6 ಗಂಟೆಗೆ ಹೋದರೂ 2 ಅವರ್ಸಲ್ಲಿ ಶೂಟ್ ಮುಗಿಯಲ್ಲ, ನಾನು ಹೇರ್ ಸ್ಟೈಲಿಂಗ್ ಎಲ್ಲ ಮಾಡಿಕೊಂಡು ಅಂತ. ಸೊ ಐ ಥಾಟ್ ಐ ವಿಲ್ ಡೂ ಸಮ್ ಎಡಿಟಿಂಗ್, ಹಂಗೆ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ತೊಗೊಂಡು ಐ ವಾಸ್ ಜಸ್ಟ್ ಟ್ರೈಂಗ್ ಟು ಟೇಕ್ ಸಮ್ ರೆಸ್ಟ್ ಆ್ಯಂಡ್ ಸಮ್ ಎಡಿಟಿಂಗ್ ಮಾಡ್ತಿದ್ದೆ. ಔಟ್ಫಿಟ್ ಅಷ್ಟೇ ಚೇಂಜ್ ಮಾಡಿದ್ದೀನಿ, ಬೇರೆ ಏನು ಫ್ರೆಶ್ ಅಪ್ ಆಗಿಲ್ಲ. ಹೇರ್ ಏನು ಬೇರೆ ಮಾಡಲ್ಲ. ಮೇ ಬಿ ಐ ಪುಟ್ ಇಟ್ ಇನ್ ಟು ಎ ಬನ್ ಆರ್ ಎ ಪೋನಿಟೇಲ್ ಆ್ಯಂಡ್ ದೆನ್ ಬಿಲ್ಕೋ ಅರುಣ್ ಬರಬೇಕು. ಅರುಣ್ ಆ್ಯಕ್ಚುಲಿ 7:30 ಬರ್ತೀನಿ ಅಂದಿದ್ರು, ಇನ್ನೂ ಬಂದಿಲ್ಲ. ಅವ್ರಿಗೆ ಮೋಸ್ಟ್ಲಿ ಕ್ಲೈಂಟ್ ಮತ್ತು ಇವತ್ತು ಒಂದು ವರ್ಕ್ಶಾಪ್ ಇತ್ತು, ಡ್ಯಾನ್ಸ್ ವರ್ಕ್ಶಾಪ್ ನಮ್ಮ ಸ್ಟುಡಿಯೋನಲ್ಲಿ. ಮೇ ಬಿ ಲ್ಯಾಟಿನ್ ವರ್ಕ್ಶಾಪ್ ಇತ್ತು. ಸೊ ಅದ್ರದ್ದು ಮುಗಿಸಿ ಕ್ಲೋಸ್ ಮಾಡಿ ಬರೋಕ್ಕೆ ಸ್ವಲ್ಪ ಟೈಮ್ ಆಗ್ತಿದೆ. ಸೊ ನಾನು ಎಕ್ಸೈಟ್ ಆಗಿದ್ದೀನಿ ಇಂಡಿಯಾ ಸೌತ್ ಆಫ್ರಿಕಾ ಫಿನಾಲೆಗೆ. ನೋಡ್ತೀನಿ ಯಾವ ರೆಸ್ಟೋರೆಂಟಿಗೆ ಹೋಗ್ತೀವಿ, ಅಲ್ಲಿ ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸ್ನ ತೆಗೆದು ನಿಮಗೆ ತೋರಿಸ್ತೀನಿ. ಖುಷಿ ಆಗ್ಬಿಟ್ಟಿದೆಯಾ? ಟೇಬಲ್ ನೋಡಿ ಹೆಂಗೆ ತಿರ್ಗಿಸ್ತೀನಿ. ಇವತ್ತು ಮ್ಯಾಚ್ ಹಾಗೆ ವೀಕೆಂಡ್ ಅಂತ ಗೊತ್ತಿದ್ರೂ ನಾವು ರೆಸ್ಟೋರೆಂಟಲ್ಲಿ ಟೇಬಲ್ ಬುಕ್ ಮಾಡದೇ ಇರೋದು. ಸೊ 3-4 ರೆಸ್ಟೋರೆಂಟ್ ಆದಮೇಲೆ ನಮ್ಮ ರೆಗ್ಯುಲರ್ ರೆಸ್ಟೋರೆಂಟಲ್ಲಿ ಟೇಬಲ್ ಸಿಕ್ತು. ಹಾಗೆ ನಮಗೆ ಟಾಪ್ ಫ್ಲೋರಲ್ಲಿ ಸಿಕ್ಕಿಲ್ಲ, ಒಳಗಡೆ ಫ್ಯಾಮಿಲಿ ಸೀಟಿಂಗಲ್ಲಿ ಸಿಕ್ತು. ಬಟ್ ಸ್ಟಿಲ್ ನೆವರ್ ದ ಲೆಸ್. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಮಾರ್ನಿಂಗ್ 6:30 ಇವಾಗ ಟೈಮ್. ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಮಾರ್ನಿಂಗೇ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಹೋಗ್ತಿದ್ದೀವಿ ಅಂದರೆ ಒಂದು ಪುಟ್ಟ ಸೈಟ್ ತೊಗೋಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದೀವಿ, ಅದಾಗ್ತಿಲ್ಲ. ಇವತ್ತು ಕೂಡ ಒಂದು 2-3 ಪ್ರಾಪರ್ಟಿ ನೋಡೋಕ್ಕೆ ಅಂತ ಹೋಗ್ತಿದ್ದೀವಿ ಮಾರ್ನಿಂಗ್ಗೆ. ಬಟ್ ನೆನೆ ನೈಟ್ ಮ್ಯಾಚ್ ಸಖತ್ತಾಗಿತ್ತು. ಇಂಡಿಯಾ ಗೆದ್ದಿದ್ದು ತುಂಬ ಖುಷಿ ಆಯಿತು. ಅದಾದಮೇಲೆ ನಾವು ಮನೆಗೆ ಬರೋಷ್ಟರಲ್ಲಿ 1:30 ಆಗಿತ್ತು. ಮಲ್ಕೊಂಡು ಬೇಗ ಎದ್ದು ಈಗ. ಬಟ್ ಅರುಣ್ಗೆ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಸ್ವಲ್ಪ ಮಾರ್ನಿಂಗೇ ಫ್ಲ್ಯಾಟ್ ಆಗಿದೆ, ಅಥವಾ ಸ್ವಲ್ಪ ಏನು ಎನರ್ಜಿ ಲೋ ಇದೆ. ನಂಗೆ ಕೂಡ ಸ್ವಲ್ಪ ಹೊರಗಡೆ ಊಟ ಸೆಟ್ ಆಗಿಲ್ಲ ನಿನ್ನೆದು. ಹಾಗಾಗಿ ಅರುಣಿಗಂತೂ ಸ್ವಲ್ಪ ಜಾಸ್ತಿನೇ ತೊಂದರೆ ಆಯಿತು ಅಂತ ಹೇಳ್ಬೋದು. ಇಡೀ ರಾತ್ರಿ ಮಲಗಿಲ್ಲ, ವಾಮಿಟಿಂಗ್, ಸ್ಟಮಕ್ ಪೇಯ್ನ್, ಲೂಸ್ ಮೋಷನ್ ಈ ಥರ. ಸೊ ಬಟ್ ಅವ್ರಿಗೆ ಇವಾಗ ನಾವು ಹೋಗಲೇಬೇಕು ಕಮಿಟ್ಮೆಂಟ್. ಬಟ್ ಈಸ್ ಫೀಲಿಂಗ್ ಬೆಟರ್ ನಾವು. ಲೈಕ್ ಅದಕ್ಕೆ ಸ್ವಲ್ಪ 11 ವಾಟರ್ ಕುಡಿದಿದ್ದಾರೆ ಆಲ್ರೆಡಿ. ಇವಾಗ 1 ಲೋಟ ಹಾಲು ಕೊಟ್ಟು ಅರೌಂಡ್ 7:30 ಇಲ್ಲಿಂದ ಹೊರಟ್ರೆ ಅಲ್ಲಿ ರೀಚ್ ಆಗ್ಬೋದು. ಅಷ್ಟೊತ್ತಿಗೆ ನಾನು ಸ್ವಲ್ಪ ಕಿಚನಲ್ಲಿ ಬ್ರೇಕ್ಫಾಸ್ಟ್ಗೆ ಏನು ಬೇಕು ಅದೆಲ್ಲ ರೆಡಿ ಮಾಡೋಣ ಅಂದ್ಕೊಂಡೆ. ಫೋನಲ್ಲಿ ಕೂಡ ಚಾರ್ಜ್ ಇಲ್ಲ, ಜೊತೆಗೆ ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಅದಾದಮೇಲೆ ಸೈಟ್ ವಿಷಯ ಏನು ಅಂತ ಬಂದರೆ ನನಗೂ ತುಂಬ ಏನು ಜಾಸ್ತಿ ಡೀಟೇಲ್ಸ್ ಗೊತ್ತಿಲ್ಲ. ಅಲ್ಲಿ ಹೋದಾಗ ನಾನು ನಿಮಗೆ ಪ್ರಾಪರ್ಟಿ ತೋರಿಸ್ತೀನಿ ನೆಕ್ಸ್ಟ್ ಕ್ಲಿಪ್ಸಲ್ಲಿ. ಅದರ ಡೀಟೇಲ್ಸ್ ನಿಮ್ಗೆ ಯಾರ್ಯಾರು ಬೇಕಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ಅಲ್ಲಿ ಡೀಟೇಲ್ಸ್ ಶೇರ್ ಮಾಡ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ನಮಗಿಷ್ಟ ಆಗುತ್ತಾ ನೋಡೋಣ.
ನೋಡ್ತಿದ್ದೀರಲ್ಲ, ಒಳ್ಳೆ ಡೆವಲಪ್ ಆಗಿರೋ ಏರಿಯಾ, ಮೇನ್ ರೋಡ್ಗೆ ಇದೆ ಈ ಪ್ರಾಪರ್ಟಿ. ಆಲ್ರೆಡಿ ರೆಸಿಡೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಲೇಔಟಲ್ಲಿ. ಪ್ರಾಪರ್ಟಿ ಏನೋ ಚೆನ್ನಾಗಿದೆ ಅನಿಸ್ತು. ಬಟ್ ಇವತ್ತು ನಮಗೆ ಇದು ಒಂದೇ ಪ್ರಾಪರ್ಟಿ ನೋಡೋಕ್ಕಾಗಿತ್ತು. ಅರುಣ್ಗೆ ಹೆಲ್ತ್ ತುಂಬಾ ಅಪ್ಸೆಟ್ ಆಗೋಕ್ಕೆ ಶುರು ಆಯಿತು. ಅಲ್ಲಿ ಕೂಡ ಸರಿಯಾಗಿ ಏನು ಡೀಟೇಲ್ಸ್ ಫೆಚ್ ಮಾಡೋಕ್ಕೆ ನಮಗೂ ಕಷ್ಟ ಆಯಿತು. ಅವ್ರ ಹತ್ರ ಕಾಲಲ್ಲೇ ಮಾತಾಡ್ಕೊಂಡ್ವಿ. ಸೊ ಇಲ್ಲಿಂದ ಬೇಗ ಮನೆಗೆ ಬಂದಿದ್ದಾಯಿತು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಡೇಟ್ ಬಂದು 2 ಜುಲೈ, ಟೈಮ್ ಬಂದು 5:15 ಆಗಿದೆ. ನಾನಿದು ಒಂದು 15 ಮಿನಿಟ್ಸ್ ಆಗಿದೆ ಫ್ರೆಶ್ ಅಪ್ ಆಗಿ ಹಾಗೆ ವಾಕ್ ಮಾಡ್ತಾ ಇದ್ದೀನಿ ಬಿಸಿನೀರು ಕುಡಿಬೇಕು ಅಂತ. ಸೊ ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡ್ತೀನಿ, ಕುಕ್ಕಿಂಗ್ ಎಲ್ಲ ಕವರ್ ಮಾಡ್ತೀನಿ ವ್ಲಾಗಲ್ಲಿ. ಅದಾದಮೇಲೆ ಡೇಯಲ್ಲಿ ಇನ್ನೂ ಶೂಟ್ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ, ನೋಡೋಣ. ಹಾಗೆ ಇಲ್ದಂಗೆ ಲಾಸ್ಟ್ ವೀಡಿಯೋನಲ್ಲಿ ಭವ್ಯವ್ರು ಬರ್ತಿಲ್ಲ. ಫಾರ್ 2-3 days she has taken a leave because of her health. And we'll see whether if she comes the plan will be different or ಬರ್ತಿಲ್ಲ ಅಂದರೆ I'll carry on with the other works. ಸೊ ನಾನು ತೋರಿಸ್ತೀನಿ. ಈಗ ಹೋಗಿ ಫಟ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ನಾನು ಶುರು ಆಗಿದೆ ಹೀಗೆ. ಎದ್ದಿದ ತಕ್ಷಣ ಕ್ಯಾಂಡಲ್ನ ಲೈಟ್ ಮಾಡ್ತೀನಿ. ರಿಕ್ವೈರ್ಡ್ ಇದ್ದರೆ ಎಸೆನ್ಷಿಯಲ್ ಆಯಿಲ್ನ ಹಾಕಿ ಕ್ಯಾಂಡಲ್ನ ಲೈಟ್ ಮಾಡಿ, ಇಟ್ ವಿಲ್ ಬಿ ಸೋ ಸೂದಿಂಗ್. ಆಮೇಲೆ ಫ್ರೆಶ್ ಫ್ಲವರ್ಸ್ ತಂದಿಟ್ಟಿದ್ರೆ ವಾಸಸಲ್ಲಿ ಅರೇಂಜ್ ಮಾಡಿ ಬಾಕಿ ಕೆಲಸ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಬಾಯ್ಲ್ಡ್ ಸ್ವೀಟ್ ಪೊಟ್ಯಾಟೊ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು 1 ಪ್ರೆಷರ್ ಕುಕ್ ಮಾಡಿಕೊಂಡ್ರೆ ಆಯಿತು. ನಾನು ಯಾವುದೇ ಬೆಂಡೆಕಾಯಿ ಡಿಶ್ ಮಾಡಬೇಕು ಅಂದ್ರೂ ನೈಟೇ ಬೆಂಡೆಕಾಯಿನ ತೊಳೆದ್ಬಿಟ್ಟು ಸೋರ್ಸಕ್ಕೆ ಇಟ್ಬಿಡ್ತೀನಿ. ಸೊ ಅದನ್ನು ಒರೆಸ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಆಗೋಲ್ಲ. ಸೊ ಎದ್ದಿದ ತಕ್ಷಣ ಫಟಾಫಟ ಅಡುಗೆ ಮಾಡೋಕ್ಕೆ ಶುರು ಮಾಡ್ಬೋದು. ನೀವು ಯಾವ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ಬೆಂಡೆಕಾಯಿ ಕ್ರೀಮಿಯಾಗಿರೋಂಥ ಈ ರೆಸಿಪಿನ ಟ್ರೈ ಮಾಡಿ. ಟ್ರಸ್ಟ್ ಮೀ, ಯು ಆಲ್ ವಿಲ್ ಲವ್ ಇಟ್. ಬೆಂಡೆಕಾಯಿ ತಿನ್ನದೇ ಇರೋರು ಕೂಡ ಬೆಂಡೆಕಾಯಿ ತಿಂತೀರಾ. ಈ ರೆಸಿಪಿ ಕೂಡ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಬೇಗ ಆಗುತ್ತೆ. ಸೊ 1-1.5 ಇಂಚಷ್ಟು ಉದ್ದ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೆಂಡೆಕಾಯಿ ಹುರಿದು ಸೈಡಿಗೆ ಎತ್ತಿಟ್ಕೊಳ್ಳಿ. ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಅರಿಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇದನ್ನೆಲ್ಲ ಸೇರಿಸ್ಕೊಂಡು ಕಮ್ಮಿ ಉರಿಯಲ್ಲೇ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಬೆಂದ ಮೇಲೆ 1-2 ನಿಮಿಷ ಬಿಟ್ಟು ಪೂರ್ತಿ ಸಿಮ್ ಮಾಡಿಬಿಟ್ಟು ಒಂದು 2-3 ಸ್ಪೂನಷ್ಟು ಮೊಸರು ಹಾಕಿ ಅದನ್ನು 1 ನಿಮಿಷ ಬೇಯಿಸ್ಕೊಂಡು ಆಲ್ರೆಡಿ ಹುರಿದಿಟ್ಟಿರೋಂಥ ಬೆಂಡೆಕಾಯಿನ ತೆಗೆದು ಈ ಮಸಾಲೆ ಜೊತೆ ಸೇರಿಸ್ಕೊಳ್ಳಿ. ಉಪ್ಪನ್ನ ಒಂದು ಸತಿ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಬೆಂಡೆಕಾಯಿ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿರ್ತೀವಿ. ತುಂಬ ಕ್ರೀಮಿ ಯಮ್ಮಿ ಟೇಸ್ಟಿಯಾಗಿರುತ್ತೆ. ಲಿಟ್ರಲಿ ಈ ರೆಸಿಪಿ ತಿಂದಮೇಲೆ ಬೇರೆ ಯಾವುದೇ ಬೆಂಡೆಕಾಯಿ ರೆಸಿಪಿ ಇಷ್ಟು ಬೇಗ ಕ್ವಿಕ್ಕಾಗಿ ಮಾಡಿ ಇಷ್ಟು ಡಿಲಿಷಿಯಸ್ ಆಗಿ ತಿನ್ಬೋದು ಅಂತ ಅನ್ಸೋದೇ ಇಲ್ಲ. ಚಪಾತಿ ಜೊತೆ ಇರ್ಬೋದು, ರೈಸ್ ಜೊತೆ ಇರ್ಬೋದು, ಸಖತ್ತಾಗಿರುತ್ತೆ. ಬೆಂಡೆಕಾಯಿ ಕರಿ ಆಗ್ತಿರ್ಬೇಕಾದ್ರೆ ಸೈಮಲ್ಟೇನಿಯಸ್ ಆಗಿ ನಾನು ಬಾಕಿ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಕೆಲಸದವ್ರು ಬಂದಿದ್ದರು, ಅವರು ಮನೆ ಕ್ಲೀನೆಲ್ಲ ಮಾಡ್ಕೊತಿರ್ಬೇಕಾದ್ರೆ ನಾನು ಈ ಕಡೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದಿರ್ಬೋದು, ಬಟ್ಟೆ ಮಡ್ಚಿಟ್ಕೊಳ್ಳೋದು, ಇದೆಲ್ಲ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಕೆಲಸದವ್ರು ಬಂದು ಕೆಲಸ ಮಾಡಿ ಹೋಗಿದ್ದಾರೆ. ಸೊ ನಾನು ಮೀನ್ ಟೈಮಲ್ಲಿ ಬಟ್ಟೆ ವಾಷಿಗೆ ಹಾಕಿದ್ದಿದ್ದು ಅದನ್ನೆಲ್ಲ ಒಣಗಾಕಿ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಮೂಡ್ ಔಟ್ ಆಗಿಬಿಡ್ತು ನನಗೆ ಬೆಳಗ್ಗೆನೇ. ಸೊ 2 ಸತಿ ಔಟ್ಫಿಟ್ ಚೇಂಜ್ ಮಾಡಿದ್ದಾಯಿತು. ನನ್ನ ಫೇವ್ರೆಟ್ ಟೈಟ್ಸ್ ಒಂದು ಸ್ಮಾಲ್ ಹೋಲ್ ಆಗಿಬಿಟ್ಟಿದೆ ಆ್ಯಂಡ್ ಇಟ್ಸ್ ನಾಟ್ ಸೇಫ್ ವರ್ಕೌಟ್ಗೆ ಹಾಕ್ಕೊಡೋಕ್ಕೆ. ಅದೇನು ಹೊಸ ಟೈಟ್ಸ್ ಎಲ್ಲ ತುಂಬ ಹಳೆಯದು, 3-4 ಇಯರ್ಸ್. ಬಟ್ ನಂಗೆ ಅದು ಒಂಥರ ಕಂಫರ್ಟ್ ಮತ್ತು ಒಂಥರ ಏನೋ ಅಟ್ಯಾಚ್ಮೆಂಟ್ ಇತ್ತು. ಹೋಲಾಗಿದೆ, ಅದು ಹಾಕ್ಕೊಳ್ಳೋಕ್ಕೆ ಆಗಲ್ಲ ಇನ್ನು. ಸೊ ಈಗಷ್ಟೇ ಅದನ್ನು ಎಸ್ದು ರೆಡಿಯಾಗಿ ಮೂಡಿಲ್ಲೇ ಇರೋ ಮೂಡಲ್ಲಿ ವರ್ಕೌಟ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ವೀಕೆಲ್ಲ ತುಂಬ ಮಿಸ್ ಮಾಡಿದ್ದೆ. ಹಾಗಾಗಿ ಇವಾಗ ಸ್ವಲ್ಪ ರೊಟೀನಲ್ಲಿ ವರ್ಕೌಟ್ಗೆ ಟೈಮ್ ಇದೆ. ಸೊ ಅದನ್ನು ಫಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಸತಿ ಫುಲ್ ಫ್ಲೆಡ್ಜ್ ವರ್ಕ್ ಏನಾದರೂ ಶುರು ಆದರೆ ಸ್ಟೂಡೆಂಟ್ಸ್ ಸ್ವಲ್ಪ ಶೆಡ್ಯೂಲ್ ಮೇಲೆ ಕೆಳಗೆ ಆಗುತ್ತೆ. ಆವಾಗ ವರ್ಕೌಟ್ಗೆ ಹೋಗೋ ಟೈಮಿಂಗ್ಸ್ ಮ್ಯಾಚ್ ಆಗೋಲ್ಲ. ಅಂದರೆ ನನ್ನ ಶೆಡ್ಯೂಲಿಗೆ ಮತ್ತು ವರ್ಕೌಟ್ ಟೈಮಿಂಗ್ಸ್ ಏನಿದೆ ಆ ಕ್ಲಾಸಸ್ ಅದು ಆಕ್ಯುಪೈಡ್ ಆಗ್ತಿರುತ್ತೆ ಅಥವಾ ಓವರ್ಲ್ಯಾಪ್ ಆಗುತ್ತೆ. ಸೊ ಹಾಗಾಗಿ ನನ್ನ ಟೈಮ್ ಇದ್ದಾಗ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ಕೊತೀನಿ. ಇವಾಗ ವರ್ಕೌಟ್ಗೆ ಹೋಗೋಣ, ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಮ್ಮ ಸ್ಟುಡಿಯೋ, ನಾನು ಅಲ್ಲೇ ಹೋಗೋದು. ಸೊ ಲಾಸ್ಟ್ ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ, ಇವತ್ತಾದರೆ ತೋರಿಸ್ತೀನಿ, ಇಲ್ಲಿ ನೆಕ್ಸ್ಟ್ ಇನ್ಯಾವುದಾದ್ರು ವ್ಲಾಗಲ್ಲಿ ತೋರಿಸಿದ್ದೀನಿ. ನೀವು ಈಗ ನೋಡಬೇಕು ಅಂದರೆ ನಾನು ಪ್ರೀವಿಯಸ್ ವೀಡಿಯೋನ ಹೋಗಿ ವಾಚ್ ಮಾಡಿ. ಟೈಮ್ ಬಂದು 10 ಕಾಲ ಆಗಿದೆ. ಸೊ ತಿಂಡಿಗೆ ಚಪಾತಿ ಹಾಕ್ಕೊಡ್ತಿದ್ದೀನಿ.
ಇದು ತಿನ್ನಕ್ಕೆ ಏನು ಬೇಕಾ? ಸ್ಪೂನ್ ಏನಕ್ಕೆ ಸ್ಪೂನು? ಇದು ತಿನ್ನಕ್ಕೆ ಇದು ಅಂದರೆ ಅದೇ ನಿಂದು ಅದೇನೊಂದು ಅದು ಅಂದರೆ ಫನ್ನಿ. ಎರಡು ಕೈ ಯೂಸ್ ಮಾಡಬೇಕಾ ನೋಡಿಲ್ಲ ಯಾಕೆ ಟೈಮ್ ಸೇವ್ ಮಾಡಬೇಕಲ್ಲ ಅದಕ್ಕೆ. ಈ ಥರ ಎಲ್ಲ ಟೈಮ್ ಸೇವ್ ಮಾಡ್ತಾರಾ? ಅಂದರೆ ಸಕ್ಕತ್ತಾಗಿದೆ ತುಂಬ. ಏನು ಸಖತ್ತಾಗಿದೆ? ಏನಿದು? ಏನದು ನೀನೇ ಗೆಸ್ ಮಾಡು. ನಾನ್ ವೆಜ್ ಥರ ಫೀಲ್ ಆಗ್ತಿದ್ಯಾ? ಬೆಂಡೆಕಾಯಿ. ಬೆಂಡೆಕಾಯಿ. ನಾನು ತಿನ್ನಲ್ಲ, ಇನ್ನೂ ಫಾಸ್ಟ್ ಬ್ರೇಕ್ ಆಗಿಲ್ಲ. ಸಕ್ಕತ್ತಾಗಿದೆ. ಈ ಥರ ಇನ್ನೂ 2 ಚಪಾತಿ. ಇನ್ನೂ 2 ಚಪಾತಿ ಕೊಟ್ಟರೆ ತಿಂತೀಯ? ನಿಂಗೆ ಈ ಥರ ಇಷ್ಟ ಆಗುತ್ತಾ ಡ್ರೈಗಿಂತ? ನಿಂಗೆ ಹುಷಾರಿರಲಿಲ್ಲ ಅಲ್ಲ, ಅದಕ್ಕೆ ಹಾಂ, ಅದಕ್ಕೆ ಸ್ವಲ್ಪ ಬೇರೆ ಮಸಾಲೆ ಥರ ಮಾಡಿದ್ದೀನಿ. ಡ್ರೈ ಬೇಡ ಅಂತ. ಕ್ರೀಮಿ ಆಗಿದೆಯಾ? ಎಂಜಾಯ್ ಮಾಡಿ. ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಟೇಸ್ಟ್ನ. ಓಕೆ ಸರ್, ಆ್ಯಸ್ ಯು ಸೇ. ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೆ. ಎಲ್ಲ ನೀನೇ ನನಗೆ ಕೋಚ್. ಇನ್ನೊಂದು 2 ಚಪಾತಿ ತಿನ್ಬಿಟ್ಟು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಬಿಡ್ತೀನಿ. ಮಲ್ಕೊತೀಯಾ? ಇವತ್ತು ರಜಾ ಅಂತಾನ? ಮಧ್ಯಾಹ್ನ ನಾನೇನೋ ಪುದೀನ ರೈಸ್ ಮಾಡೋಣ ಅನ್ಕೊತಿದ್ದೀನಿ. ನಾನ್ ವೆಜ್ ಮಾಡಲ ಮಧ್ಯಾಹ್ನ? ಬೇಡ, ನಾನ್ ವೆಜ್ಗೆ ಆಲ್ರೆಡಿ. ನಾನ್ ವೆಜ್ಗೆ ಆಲ್ರೆಡಿ ಪ್ರಾಣಿ ಎಲ್ಲ ಉಳ್ಕೊಂಬಿಡುತ್ತೆ, ಕೋಳಿ, ಕುರಿ, ಮೀನು ಎಲ್ಲ. 2 ದಿನ ಆದಮೇಲೆ ತಿಂತೀನಿ, ಹುಷಾರಿಲ್ವಲ್ಲ. ರಸಮ್ ಏನಾದರೂ ಮಾಡಲ ಮಧ್ಯಾಹ್ನ? ಮುದ್ದೆ ಬೇಕಾ? ಸ್ವೀಟ್ ಪೊಟೇಟೊ ಪೆಪ್ಪರ್ ಹಾಕ್ಕೊಡ್ಲಾ ಅದರಲ್ಲಿ? ದೇವ್ರು ಕೊಟ್ಟೆ 2 ಕೈ ಯೂಸ್ ಅರುಣ್ ಬ್ರೇಕ್ಫಾಸ್ಟ್ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಆಯಿತು. ನನಗೆ ಪೈನಾಪಲ್ ಮತ್ತು ಆ್ಯಪಲ್ ಸ್ವಲ್ಪ ಸೀಡ್ಸ್ನ ಯೂಸ್ ಮಾಡಿಕೊಂಡು, ಆಮಂಡ್ ಮಿಲ್ಕ್ನ ಯೂಸ್ ಮಾಡಿಕೊಂಡು ಸ್ಮೂತಿ ಮತ್ತು ಸ್ವೀಟ್ ಪೊಟ್ಯಾಟೊ ತಿಂದು ಫಾಸ್ಟ್ನ ಬ್ರೇಕ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಹಾಯ್, ಈಗ ಟೈಮ್ ಬಂದು 11:15 ಆಗಿದೆ. ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀನಿ ಇವಾಗ. ಸೊ ಈಗ ಬ್ರೈಡಲ್ ಸೀಸನ್ ಅಲ್ಲದೆ ಇರೋದ್ರಿಂದ, ಆಷಾಢ ಶುರು ಆಗಿದೆ, ಹಾಗೆ ಸ್ಟೂಡೆಂಟ್ಸ್ ಇಲ್ಲದೆ ಇರೋದ್ರಿಂದ ಸೊ ಅಡುಗೆ ಕೆಲಸ ಏನು ಒಂದು ಸ್ಟ್ರೆಚಲ್ಲಿ ಮಾಡ್ತಿಲ್ಲ ನಾನು ಬ್ರೇಕಲ್ಲಿ. ಹಾಗೆ ಇವತ್ತು ಅರುಣ್ ರಜಾ ಇರೋದ್ರಿಂದ ಸೊ ಬಿಟ್ಸಲ್ಲೇ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್. ನಾನು ಸಪ್ರೇಟ್ ಮಾರ್ನಿಂಗ್ ಶುರು ಮಾಡಿದಾಗ ನನಗೆ ಇವತ್ತು ಅರುಣ್ ರಜಾ ಅನ್ನೋದು ಮರ್ತಿದ್ದೆ. ಸೊ ಈಗ ಪೂಜೆ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಎಡಿಟ್ ಮಾಡಿ ದೆನ್ ಏನು ಮಧ್ಯಾಹ್ನ ಲಂಚ್ ರೆಡಿ ಮಾಡ್ತೀನಿ. ಸೊ ಪೂಜೆ ಮಾಡೋಣ. ಎರಡು ಮೂರು ದಿನದಿಂದ ಅರುಣ್ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ಇವತ್ತು ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಸ್ವಲ್ಪ ಊಟ ಬೇಗ ಕೊಡೋಣ ಅಂತ ಹೇಳಿಬಿಟ್ಟು ಪುದೀನ ರೈಸ್ ಮತ್ತು ಕಾರ್ನ್ ಸಲಾಡ್ ಮಾಡ್ತಾಯಿದ್ದೀನಿ. ಸೊ ಪುದೀನ ರೈಸ್ ಮಾಡೋಕ್ಕೆ ಪುದೀನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದಾದಮೇಲೆ ಒಂದು ಪಾತ್ರೆ ಇಟ್ಕೊಂಡು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಹಾಗೆ ಕ್ಯಾಶ್ಯೂಸ್ನ ಬೇಕಾದರೆ ಸೇರಿಸ್ಕೋಬೋದು ನೀವು. ಸೇರಿಸ್ಕೊಂಡು ಆನಿಯನ್ನ ಸೇರಿಸಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಮ್ಮ ಮನೆಯಲ್ಲಿ ಬಟಾಣಿ ಇತ್ತು. ಬಟಾಣಿ ಬಂದು ಆಪ್ಷನಲ್, ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ ನೀರಲ್ಲಿ ತೊಳೆದ್ಬಿಟ್ಟು. ಅದೇನು ಬೇಯಿಸೋ ಅವಶ್ಯಕತೆ ಇಲ್ಲ, ಹಸಿ ಬಟಾಣಿ ಆಗಿರೋದ್ರಿಂದ. ಅದನ್ನು ಫ್ರೈ ಮಾಡಿಕೊಂಡು, ಇದು ಫ್ರೈ ಆದಮೇಲೆ ಸ್ವಲ್ಪ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಅದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿದ್ರೆ ಬೇಗ ಬೇಯ್ಕೊಳ್ಳುತ್ತೆ. ಇದಕ್ಕೇನು ತುಂಬ ಟೈಮ್ ಬೇಕಾಗಿಲ್ಲ. ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ರೈಸ್ನ ಕೂಡ ಇದು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಸೊ ಇಷ್ಟು ಬೇಗ ಕ್ವಿಕ್ಕಾಗಿ ಹೆಲ್ತಿ ಕಂಫರ್ಟಿಂಗಾಗಿ ಪುದೀನ ರೈಸ್ ರೆಡಿ ಆಗುತ್ತೆ, ನೀವು ನೋಡ್ತಿರ್ಬೋದು.
ಪುದೀನ ರೈಸ್ ಆಗಿತ್ತಲ್ಲ, ಸೊ ಕಾರ್ನ್ ಸ್ಯಾಲೆಡ್ಗೆ ಎಲ್ಲ ರೆಡಿ ಮಾಡ್ಕೊಡೋಣ, ಸಿಂಪಲ್ಲಾಗಿ ಮಾಡೋಣ ಇವತ್ತು ಅಂತ ಪ್ರಿಪೇರ್ ಮಾಡ್ತಿದ್ದೆ. ಅರುಣ್ ಎದ್ದು ಬಂದಿದ್ದರಿಂದ ಅರುಣ್ ಹತ್ರ ಹೆಲ್ಪ್ ತೊಗೊಂಡೆ, ಕಾರ್ನ ಕಟ್ ಮಾಡಿಸ್ಕೊತಿದ್ದೆ ಚಾಕೋಲ್. ಹಾಗೆ ಬಾಯ್ಲ್ ಆಗಿತ್ತು ಕಾರ್ನು, ಅದನ್ನು ಸ್ಲೈಡ್ ಮಾಡಿ ಅದನ್ನು ತೆಗೆಸ್ಕೊತಾ ಇದ್ದೆ. ಸೊ ಅದಾದಮೇಲೆ ನಾನಿವತ್ತು ಸ್ವಲ್ಪ ಕ್ರೀಮಿಯಾಗಿ ಸ್ಯಾಲೆಡ್ನ ತಿನ್ಬೇಕನ್ನಿಸ್ತು. ತುಂಬ ಹೆಲ್ತಿ ವರ್ಷನ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಬಂದು ಇಲ್ಲಿ ಗಾರ್ಲಿಕ್ ಮಯೋನೈಸ್, ತಂದೂರಿ ಮಯೋನೈಸ್ ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಮಯೋನೈಸಲ್ಲಿ ತುಂಬ ಕ್ಯಾಲರೀಸ್ ಇರುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ಸೋ ಹೆಲ್ತಿ ಸ್ಟೋರ್ ಬಾಟ್. ಸೊ ಇದೆರಡು ಮಯೋನೈಸ್ ಹಾಕಿ ಪೆಪ್ಪರ್ ಮತ್ತು ಸಾಲ್ಟ್, ಲೆಮನ್ ಜ್ಯೂಸ್ ಎಲ್ಲ ಹಾಕಿ ಇದ್ರ ಜೊತೆ ಸ್ವಲ್ಪ ಚಾಟ್ ಮಸಾಲ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬಿಚ್ಚಿರೋಂಥ ಕಾರ್ನ್ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ವೈಟ್ ಆನಿಯನ್ ಇರ್ಬೋದು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಈ ಸ್ಯಾಲೆಡ್ಗೆ ಬೇಕಿದ್ದರೆ ಪೀನಟ್ಸ್ ಆ್ಯಡ್ ಮಾಡ್ಕೋಬೋದು, ಅದು ಬಂದು ಎಕ್ಸ್ಟ್ರಾ ಪ್ರೋಟೀನ್ ಆಗುತ್ತೆ. ಸೊ ನಾನು ಪೀನಟ್ಸ್ ತಿಂದೇ ಇರೋದ್ರಿಂದ ಅರುಣ್ ಪ್ಲೇಟಿಗೆ ಮಾತ್ರ ಪೀನಟ್ಸ್ ಆ್ಯಡ್ ಮಾಡ್ತಿದ್ದೀನಿ. ಇದು ಬಂದು ಕಾರ್ನರ್ ಹೌಸ್ DBC ಜೊತೆ ಬಂದಿದ್ದಂಥ ಪೀನಟ್ಸು. ಪುದೀನ ರೈಸ್ ಹಿಂಗೆ ಹುಷಾರಿಲ್ಲ ಅಂತ. ಚೆನ್ನಾಗಿದೆ, ನೀನು ಏನು ಮಾಡಿದ್ರು ಚೆನ್ನಾಗಿರುತ್ತೆ. ಸುಳ್ಳು ಹೇಳ್ಬೇಡ. ನಿಜವಾಗ್ಲೂ ಏನು ಇಷ್ಟ ನಿನಗೆ? ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟನಾ? ನನಗೆ ಊಟ ಇಷ್ಟ. ಊಟ ಐತೆ ಸಾಕು. ಕಾರ್ನ್ ಸ್ಯಾಲೆಡ್ ತಿನ್ನು. ಚೆನ್ನಾಗಿದೆ. ಪೀನಟ್, ಪೊಮೊಗ್ರಾನೇಟ್, ಕಾರ್ನ್ ಮತ್ತು ಬೇರೆ ಆನಿಯನ್ ಹಾಕಿದ್ದೀನಿ, ಕ್ಯಾಪ್ಸಿಕಮ್, ಅಷ್ಟು ಕ್ರೀಮಿ ಆಗಿರಲಿ ಅಂತ. ಚೆನ್ನಾಗಿದೆ. ಇವಾಗ ಟೈಮ್ 7:50 ಸೊ ಬೆಳಗ್ಗೆ ಪೂಜೆ ಮಾಡಿರೋದು ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಉರಿತಾ ಇದೆ ದೀಪ ಎಲ್ಲ ಹಾಗೆ. ಸೊ ನಾನು ವರ್ಕೌಟ್ಗೆ ಹೋಗಿದ್ದೆ, ವರ್ಕೌಟಿಂದ ಈಗ ಬಂದೆ. ಆಗಬೇಕು, ಫ್ರೆಶ್ ಅಪ್ ಆಗಿ ಅರಣಿಗೆ ಊಟ ಕೊಡಬೇಕು. ನಾನು ಇಂಟರ್ಮಿಟ್ ಫಾಸ್ಟಿಂಗ್ ಇರೋದ್ರಿಂದ ಸೊ ಮಧ್ಯಾಹ್ನ ಏನು ಊಟ ಮಾಡಿದೆ, ದಟ್ ವಾಸ್ ಮೈ ಲಾಸ್ಟ್ ಮೀಲ್ ಫಾರ್ ದ ಡೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ. ಪಾಸಿಬಲ್ ಆದರೆ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ ನಾನು. ಸೊ ಇಲ್ಲಿ ತನಕ ನೀವೆಲ್ಲರೂ ವಿಡಿಯೋ ನೋಡಿದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.